ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ರವೆನಲ್ಲಿ ರವೆ ಪಾಯಸ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಮೇಯ್ನಾಗಿ ನಮಗೆ ರವೆ ಬೇಕಾಗುತ್ತೆ. ನೀವು ಯಾವ ಕಪ್ಪಲ್ಲಿ ಮೆಜರ್ಮೆಂಟ್ ತೊಗೊತೀರ ಅದೇ ಕಪ್ಪಲ್ಲಿ ತೊಗೊಳ್ಳಿ. ನಾನು ಈ ಥರ ಒಂದು ಸ್ಟೀಲ್ ಕಪ್ಪಲ್ಲಿ ನಾನು 1 ಕಪ್ ಆಗಷ್ಟು ನಾನು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ಅರ್ಧ ಕಪ್ ಆಗಷ್ಟು ನಾನು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ ಡಬಲ್ ನಾನು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಬೂಂದಿ ಬಂದು ರವೆ ಪಾಯಸಕ್ಕೆ ಒಳ್ಳೆ ಕಾಂಬಿನೇಷನ್. ನಾವು ಎಂಡಲ್ಲಿ ನಾವು ಸರ್ವ್ ಮಾಡೋದಂಗೆ ನಾವು ಇದನ್ನ ಸೇರಿಸ್ಕೊತೀರಿ. ಸಿಹಿ ಬೂಂದಿ ತೊಗೊಂಡಿದ್ದೀನಿ. ಮತ್ತು 3/4 ಕಪ್ ಆಗಷ್ಟು ಫ್ರೆಶ್ ಕಾಯಿ ತುರಿ ಮತ್ತು 2 ಏಲಕ್ಕಿ ಬೇಕಾಗುತ್ತೆ. ಮತ್ತು ನಮಗೆ ಗೋಡಂಬಿ ಒಂದು 6-7 ಗೋಡಂಬಿ ಮತ್ತು ದ್ರಾಕ್ಷಿ ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗಷ್ಟು ನಮಗೆ ತುಪ್ಪ ಬೇಕಾಗುತ್ತೆ. ನಮಗೆ ರುಬ್ಬೋದಕ್ಕೆ ಬಂದು ಒಂದು 7 ಬಾದಾಮಿ ತೊಗೊಂಡಿದ್ದೀನಿ, ಒಂದು 7 ಗೋಡಂಬಿ ತೊಗೊಂಡು ಇಷ್ಟು ನಾನು ಆಲ್ರೆಡಿ ನೆನೆಸಿಟ್ಕೊಂಡಿದ್ದೀನಿ. ಕಾಯಿ ಮತ್ತು ಬಾದಾಮಿ ಗೋಡಂಬಿ ಏಲಕ್ಕಿ ರುಬ್ಕೊಬೇಕಾಗುತ್ತೆ. ಮೊದಲಿಗೆ ನಾವು ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಬೇಕು ಮತ್ತು ರವೆ ಮತ್ತು ಶಾವಿಗೆ ನಾವು ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ. ಈಗ ಹುರ್ಕೊಳ್ಳೋಣ. ಮೊದಲಿಗೆ ನಾವು 1 ಸ್ಪೂನ್ ತುಪ್ಪ ಸೇರಿಸ್ಕೊಂಡು ದ್ರಾಕ್ಷಿ ಗೋಡಂಬಿನ ನಾವು ಹುರ್ಕೊಬೇಕಾಗತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದೇ ಥರ ಪಾಯಸ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸತಿ ನೀವು ಟ್ರೈ ಮಾಡ್ಬೋದು. ದ್ರಾಕ್ಷಿ ಗೋಡಂಬಿನ 2 ನಾವು ಹುರ್ಕೊಬೇಕಾಗುತ್ತೆ ತುಪ್ಪದಲ್ಲಿ. ಯಾಕೆ ನಾನು ಸ್ವಲ್ಪ ಗೋಡಂಬಿ ಬಾದಾಮಿ 2 ನಾವು ರುಬ್ಬಕ್ಕೂ ಹಾಕೋದ್ರಿಂದ ಸ್ವಲ್ಪ ನಾನು ಬಾದಾಮಿ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಆಪ್ಷನ್ನು. ಮತ್ತು ದ್ರಾಕ್ಷಿ 2 ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ನೋಡಿ, ಸ್ಟಾರ್ಟ್ ಫ್ರೈ ಆದರೆ ನಮಗೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು. ಇವಾಗ ಆಲ್ರೆಡಿ ರವೆ ಇದು ರೋಸ್ಟೆಡ್ ತೊಗೊಂಡಿರೋದನ್ನ ಸ್ವಲ್ಪ ನಾನು ಬಿಸಿ ಮಾಡ್ಕೊತೀನಿ. ಇದನ್ನ ಅಷ್ಟೇ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಶಾವಿಗೆನ ನಾನು ಹುರಿದು ತುಪ್ಪದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ನಾವು ರವೆನ ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಂಡಷ್ಟು ಅದು ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಉಪ್ಪಿಟ್ಟು ಹುರಿತೀರಲ್ವ ಆ ಥರ ಸ್ವಲ್ಪ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರ್ಕೊಬೇಕಾಗುತ್ತೆ ರವೆನ. ಫ್ರೆಂಡ್ಸ್, ಇಷ್ಟು ನಾವು ಹುರ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನಾವು ಹುರಿದಿದ್ದೆ. ಒಂದು 2 ನಿಮಿಷ ನಾನು ರವೆನ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಆರಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಕಾಯಿ, ಏಲಕ್ಕಿ 1-2 ಮತ್ತು ಗೋಡಂಬಿ ಮತ್ತು ಬಾದಾಮಿನ ನಾನು ನುಣ್ಣಗೆ ರುಬ್ಕೊತಾ ಇದ್ದೀನಿ. 2 ನೀರಿದೆ ಸಾಕಾಗುತ್ತೆ. ಇವಾಗ ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಕಾಯಿ, ಏಲಕ್ಕಿ ಮತ್ತು ಬಾದಾಮಿ ಮತ್ತು ಗೋಡಂಬಿನ ಇಷ್ಟು ನಾನು ನುಣ್ಣಗೆ ನೋಡಿ ಈ ಥರ ರುಬ್ಬಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ನಮಗೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು ಬಟ್ಲು ಅಥವಾ ನೀವು ಯಾವುದ್ರಲ್ಲಿ ಮಾಡ್ತೀರೋ ಪಾಯಸದ ಬಟ್ಲು ಅದು ಹಾಕ್ಕೊಳ್ಳಿ. ಆ ಕಪ್ಪು ರವೆಗೆ ನಾನು ಒಂದು ಅರ್ಧ ಲೀಟ್ರ್ ಆಗಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ನೀರೇ ಒಂದು ಸ್ವಲ್ಪ ಕಮ್ಮಿ ಆದರೆ ನೀವು ಬೇಕಾದ್ರೆ ಆಮೇಲೆ ಬಿಸಿ ಸೇರಿಸ್ಕೊಬೋದು. ಸ್ವಲ್ಪ ನೀರು ಕುದಿಯೋಕ್ಕೆ ಬಿಟ್ಬಿಡೋಣ ನಾವು. ಈ ಕಪ್ಪಲ್ಲಿ ನಾನು ರವೆ ಯಾವ ಕಪ್ಪಲ್ಲಿ ತಂದಿದ್ದೀನ ಆ ಕಪ್ ಮೆಜರ್ಮೆಂಟ್ಗೆ ಸುಮಾರು ಒಂದು 1/2-3/4 ಲೀಟ್ರ್ ಆಗಷ್ಟು ನೀರು ಬೇಕಾಗುತ್ತೆ. ಅರ್ಧ ಲೀಟ್ರ್ ನಮಗೆ ಈಗ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ರವೆ ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ನಾನು ನೋಡಿ ಈ ಥರ ರವೆ ನಾನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನಾವು ಕುದಿಯೋಕ್ಕೆ ಬಿಟ್ಬಿಡೋಣ. ಈಗ ಚೆನ್ನಾಗಿ ಕುದಿಬೇಕು ಮತ್ತು ರವೆ ನಮಗೆ ಚೆನ್ನಾಗಿ ಬೇಯಬೇಕು. ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ರವೆ ಯಾಕಂದರೆ ಬೇಗ ಬೆಂದ್ಬಿಡುತ್ತೆ. ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ಸ್ವಲ್ಪ ತಡೆ ಹತ್ತೋ ಚಾನ್ಸಸ್ ಇರುತ್ತೆ. ರವೆ 3/4 ಭಾಗ ಬೆಂದ ತಕ್ಷಣ ನಾವು ಶಾವಿಗೆನ ಡೈರೆಕ್ಟ್ ನಾವು ಹಾಕ್ಕೊಬೇಕಾಗುತ್ತೆ. ಈಗ ನಾನು ಇದಕ್ಕೆ ಶಾವಿಗೆ ಸೇರಿಸ್ಕೊತಾ ಇದ್ದೀನಿ. ಶಾವಿಗೆನೂ ಬೇಗ ಬೆಂದೋಗುತ್ತೆ ನೋಡಿ, ರೋಸ್ಟೆಡ್ ಶಾವಿಗೆ. ಸ್ವಲ್ಪ ನಾವು ತಿರ್ಕೊಡ್ತಾ ಇರಬೇಕಾಗುತ್ತೆ. ನೋಡಿ, ಇವಾಗ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ರುಬ್ಬಿರೋ ಕಾಯಿ ತುರಿ, ಗೋಡಂಬಿ, ಏಲಕ್ಕಿ, ಬಾದಾಮಿನ ಸೇರಿಸ್ಕೊತಾ ಇದ್ದೆ ನಾನು.
ನೀರೊಂದು ಸ್ವಲ್ಪ ನಾನು ಸೇರಿಸ್ಕೊತೀನಿ ಇದಕ್ಕೆ. ನೀರು ಸೇರಿಸ್ಕೊಂಡು ನಾವು ಸ್ವಲ್ಪ ಕಾಯಿದೆಲ್ಲ ಸ್ವಲ್ಪ ರಾಸ್ ಮೇಲೆ ಹೋಗ್ಬೇಕಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ನಾವು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕು. ಫ್ರೆಂಡ್ಸ್, ರೆಡಿ ಆಗಿದೆ ನೋಡಿ. ಪರ್ಫೆಕ್ಟಾಗಿ ಇದಕ್ಕೆ ನಮಗೆ 3/4 ಲೀಟ್ರ್ ನೀರು ಇಡಿಸುತ್ತೆ. ನಾನು ಜಾರಲ್ಲಿ ಸ್ವಲ್ಪ ರುಬ್ಬಿ ಮಿಶ್ರಣಕ್ಕೂ ಒಂದು ಸ್ವಲ್ಪ ನೀರು ಸೇರಿಸಿ ಹಾಕಿದ್ದೀನಿ. ನಿಮ್ಗೆ ಏನೋ ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಂದ್ರೆ ನೀವು ಬಿಸಿನೀರು ಸೇರಿಸ್ಕೊಬೋದು. ಸ್ವಲ್ಪ ಆರ್ತಾ ಅದು ಸ್ವಲ್ಪ ಗಟ್ಟಿ ಆಗುತ್ತೆ. ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ನಾನು ಇನ್ನೊಂದು ಸ್ವಲ್ಪ ಬಿಸಿನೀರು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಒಂಚೂರು, ಕೆಲವರಿಗೆ ಸ್ವಲ್ಪ ತೆಳು ಇಷ್ಟ ಆಗುತ್ತೆ, ಕೆಲವರಿಗೆ ಗಟ್ಟಿ ಇಷ್ಟ ಆಗುತ್ತೆ. ನಿಮ್ಮ ಆಪ್ಷನ್ನು ನೀವು ನೋಡಿ ಹಾಕ್ಕೊಳ್ಳಿ. ನೋಡಿ, ರವೆ ಎಲ್ಲ ಚೆನ್ನಾಗಿ ಬೆಂದಿದೆ. ಕಾಯ್ದು ರಾಸ್ ಮೇಲೆಲ್ಲ ಚೆನ್ನಾಗಿ ಹೋಗಿದೆ. ದೇವ ನೈವೇದ್ಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ರವೆ ಬೆಲ್ಲ ಯೂಸ್ ಮಾಡೋದ್ರಿಂದ ಸಕ್ಕರೆ ನಾವೇನು ಬಳಸೋದೇ ಇಲ್ಲ. ಆರಾಮಾಗಿ ನಾವು ಕುಡಿಬೋದು. ರವೆ ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ನಾವಿವಾಗ ಬೆಲ್ಲ ಸೇರಿಸ್ಕೊಂಡು ನೋಡಿ ಫ್ರೆಂಡ್ಸ್, ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸಾಕು, ರವೆ ಶಾವಿಗೆ ಪರ್ಫೆಕ್ಟಾಗಿ ಬಂದಿದೆ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಇನ್ನೂ ಅರ್ಧ ಸ್ವಲ್ಪ ಗಟ್ಟಿ ಆಗುತ್ತೆ. ಇದು ಬಿಸಿಯನ್ನು ಕುಡ್ಕೊಬೋದಿಲ್ಲ, ಹಾಗೆಯೇ ನೀವು ಕುಡಿಬೋದು. ಇವಾಗ ನಾನು ಬೆಲ್ಲ ಪುಡಿ ಮಾಡಿರೋ ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ಕರಗಿಸ್ಬಿಟ್ಟು ಹಾಕ್ಬೋದು. ಇದು ಕಲ್ಲಿ ಏನು ಇಲ್ಲದೆ ಇರೋದ್ರಿಂದ ನಾನು ಸುಮಾರು 1 ಕಪ್ ಆಗೋಷ್ಟು ನಾನು ಬೆಲ್ಲ ಯೂಸ್ ಮಾಡ್ತೀನಿ. ನಿಮ್ಮ ಆಪ್ಷನ್, ನೀವು ಬೆಲ್ಲ ನೀವು ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಗಾರ್ನಿಷಿಂಗೆಲ್ಲ ನಾವು ಬೂಂದಿನೂ ಬಳಸೋದ್ರಿಂದ, ಬೂಂದಿನೂ ಸ್ವೀಟ್ ಇರುತ್ತಲ್ವ, ಅದರಿಂದ ಪರ್ಫೆಕ್ಟಾಗಿ ಕರೆಕ್ಟಾಗಿರುತ್ತೆ ಅಂದ್ಕೊತೀನಿ. ಈ ರವೆ ಪಾಯಸಕ್ಕೆ ಪರ್ಫೆಕ್ಟಾಗಿ ಬೂಂದಿ ಚೆನ್ನಾಗಿ ನಮಗೆ ಸಿಹಿ ಬೂಂದಿ ಸೂಟ್ ಆಗುತ್ತೆ. ಇವಾಗ ಈ ಟೈಮಲ್ಲಿ ನಾನು 1-2 ಸ್ಪೂನ್ ತುಪ್ಪ ಸೇರಿಸ್ಕೊತೀನಿ. ನಿಮ್ಮ ಆಪ್ಷನ್ನು ತುಪ್ಪ ನೀವು ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಸರ್ವ್ ಮಾಡೋದ್ನಾಗೂ ಬೇಕಾದ್ರೆ ನೀವು ಹಾಕ್ಕೊಬೋದು. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಆ ಟೇಸ್ಟು ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಮತ್ತು ಇದಕ್ಕೆ ನಾನು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಂಡಿದ್ನಲ್ಲ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸೇರಿಸಿದ್ದೀನಿ. ಮತ್ತು ಸಿಹಿ ಮಾಡಿದ್ರೆ ಏನಾದರೂ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅಂತಾರೆ. 1 ಚಿಟಿಕೆ ಆಗೋಷ್ಟು ನಾನು ಉಪ್ಪು ಸೇರಿಸ್ಕೊತೀನಿ. 1 ಚಿಟಿಕೆ ಆಗೋಷ್ಟು ಉಪ್ಪು. ನೋಡಿ, ಆಗಿದೆ. ಸಿಂಪಲ್ ಈಸಿಯಾಗಿರೋ ಒಂದು ರವೆ ಪಾಯಸ ಪರ್ಫೆಕ್ಟಾಗಿ ಆಗಿದೆ. ದಿಢೀರಾಗಿ ಮನೆಗೆ ಯಾರನ್ನ ಗೆಸ್ಟ್ ಬಂದರು, ಏನು ಮಾಡೋದಪ್ಪ ಅನ್ನಿಸ್ದಾಗ ಈ ಥರ ಒಂದು ಪಾಯಸ ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಪ್ಪ ಬೇಕಾದ್ರೆ ನೀವು ಎಕ್ಸ್ಟ್ರಾ ಸೇರಿಸ್ಕೊಬೋದು. ನಿಮ್ಮ ಆಪ್ಷನ್ನು. Thank you friends.